ಮೊನ್ನೆ ರಾತ್ರಿ ಕೋಲ್ಕತ್ತಾದಲ್ಲಿ ನಡೆದ ಹೈ ಡ್ರಾಮಾ ಸುದ್ದಿಯನ್ನು ನೋಡಿದ್ರಿ ನೀವು. ಮತದಾನ ಮುಗಿದಿದೆ. ಅಲ್ಲಿ ಮತಯಂತ್ರಗಳನ್ನೆಲ್ಲ ತಗೊಂಡು ಬಂದು ಡೆಸಿಗ್ನೇಟೆಡ್ ಜಾಗದಲ್ಲಿಟ್ಟು ಅವುಗಳನ್ನು ಸ್ಟ್ರಾಂಗ್ ರೂಮ್ ಅಂತ ಕರೀತಾರೆ. ಅಲ್ಲಿಟ್ಟು ಕಿಟಕಿಗಳನ್ನೆಲ್ಲ ಭದ್ರ ಮಾಡಿ ಒಳಗೆ CC ಕ್ಯಾಮ್ರಾಗಳನ್ನು ಅಳವಡಿಸಿ ಎಲ್ಲ ಪಕ್ಷದ ಏಜೆಂಟರು ಅಭ್ಯರ್ಥಿಗಳ ಏಜೆಂಟರ ಸಮ್ಮುಖದಲ್ಲಿ ಅದರದ್ದು ಬಾಗಿಲು ಹಾಕಿ, ಬಾಗಿಲಿಗೆ ದೊಡ್ಡದೊಂದು ಕೀಲಿ ಹಾಕಿ, ಕೀಲಿಗೆ ಬಟ್ಟೆ ಸುತ್ತಿ, ಬಟ್ಟೆ ಮೇಲೆ ಮೇಣದ ಸೀಲ್ ಹಾಕಿ, ಅದರ ಮೇಲೆ ಎಲ್ಲ ಇವರು ಸೈನ್ ಹಾಕಿದ ಪಟ್ಟಿ ಸುತ್ತಿ ಆ ಬಾಗಿಲುಗಳಿಗೆ ಹಲಿಗೆ ಬಡಿದು ಬಿಡ್ತಾರೆ. ಸ್ಟ್ರಾಂಗ್ ರೂಮ್. ಅದನ್ನು ಮತ್ತೆ ಆ ಪಕ್ಷದ ಏಜೆಂಟರುಗಳ ಸಮ್ಮುಖದಲ್ಲಿ ಸೋಮವಾರ ಬೆಳಗ್ಗೆನೇ ಓಪನ್ ಮಾಡೋದು, ಹಲಿಗೆ ಹೊಡೆಯೋದು. ಅದನ್ನು CC ಕ್ಯಾಮ್ರಾಗಳನ್ನೇನು ಅಳವಡಿಸಿದಾರಲ್ಲ, ಹೊರಗಡೆ ಅದರದ್ದು ವೈರ್ ತಗೊಂಡು ದೊಡ್ಡ ದೊಡ್ಡ ಟಿವಿಗಳನ್ನಿಟ್ಟು ಆ ಟಿವಿಗಳಲ್ಲಿ ಲೈವ್ ಕೊಟ್ಟಿರ್ತಾರೆ, ಪೆಂಡಲ್ ಹಾಕಿರ್ತಾರಲ್ಲಿ. ಯಾರು ಬೇಕಾದರೂ ಬಂದು ಕೂತ್ಕೊಂಡು ನೋಡ್ಕೊಳ್ಳಿ ನೀವು ಅಂತ. 24/7 ಕೂತ್ಕೊಂಡು ನೋಡ್ತಾ ಇರ್ಬೋದು. ಸ್ಟ್ರಾಂಗ್ ರೂಮ್ನಲ್ಲಿ ಯಾರು ಹೋದ್ರಾ ಅಂತ ಹೋಗಂಗಿಲ್ಲ. ಅದರ ಪಕ್ಕದಲ್ಲಿ ಪೋಸ್ಟಲ್ ಬ್ಯಾಲೆಟ್ಗಳನ್ನು ಅಂಚೆ ಮತಗಳನ್ನು ಇಟ್ಟಿರುವಂಥ ಇನ್ನೊಂದು ಸ್ಟ್ರಾಂಗ್ ರೂಮು, ಅದರ ಸೆಗ್ರಿಗೇಷನ್ ಮಾಡಲಾಗ್ತಾ ಇತ್ತು. ಆ ಸೆಗ್ರಿಗೇಷನ್ನಲ್ಲಿ ಮೊದಲೇ ಮೇಲ್ ಹಾಕಿತ್ತಂತೆ ಎಲೆಕ್ಷನ್ ಕಮಿಷನ್ನು, ಎಲ್ಲ ಪಕ್ಷದವರು ಬರ್ರಿ ನಾವು ಸೆಗ್ರಿಗೇಷನ್ ಮಾಡ್ತೀವಿ ಅಂತ. ಯಾರೂ ಬರಲಿಲ್ವಂತೆ, ಇವ್ರ ಪಾಡಿಗೆ ಇವ್ರು ಮಾಡ್ತಾ ಇದ್ರಂತೆ. ಆ ಪ್ರಾಸೆಸ್ ಬಗ್ಗೆನೇ ಅನುಮಾನಗಳಿದ್ದಾವೆ. ಬಟ್ ತೃಣಮೂಲ ಕಾಂಗ್ರೆಸ್ನವರಂತೂ ಪ್ರಶ್ನೆ ಮಾಡಲಿಲ್ಲ ಅದನ್ನು. ದೇ ಲುಕ್ ಸ್ಯಾಟಿಸ್ಫೈಡ್. ಆಯಿತು ಬಿಡಿ, ಇನ್ಮೇಲೆ ನಮಗೆ ಹೇಳಿದೆ ಏನು ಮಾಡೋಕ್ಕೆ ಹೋಗಬೇಡಿ ಅನ್ನೋ ಥರದ್ದು ಹೇಳಿ ವಾಪಸ್ ಹೋಗಿದ್ದಾರೆ. ಆದರೆ ತೃಣಮೂಲ ಕಾಂಗ್ರೆಸ್ದು ಇನ್ನೊಂದು ಅಬ್ಜೆಕ್ಷನ್ ಇತ್ತು. ಸೋಮವಾರ ನಡೆಯಲಿರುವ ಮತ ಎಣಿಕೆಯಲ್ಲಿ ಚುನಾವಣಾ ಆಯೋಗ ಬರೀ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿಗಳನ್ನು ಮಾತ್ರ ತಗೊಂಡಿದೆ ಅಂತ. ಕೇಂದ್ರ ಸರ್ಕಾರಿ ನೌಕರರನ್ನು ತಗೊಂಡಿದ್ದಾರೆ, ಇವರು ರಾಜ್ಯ ಸರ್ಕಾರಿ ನೌಕರರನ್ನು ಯಾಕೆ ತಗೊಂಡಿಲ್ಲ ಅಂತ ಈ ಪ್ರಶ್ನೆ ಕೇಳಿಕೊಂಡು ತೃಣಮೂಲ ಕಾಂಗ್ರೆಸ್ ಕೋಲ್ಕತ್ತಾ ಹೈಕೋರ್ಟಿಗೆ ಅಪ್ಲಿಕೇಶನ್ ಹಾಕಿತ್ತು. ಕೋಲ್ಕತ್ತಾ ಹೈಕೋರ್ಟ್ ಏನ್ರಿ ಇಂಥ ಪ್ರಶ್ನೆ ಎಲ್ಲ ಕೇಳ್ತೀರಿ ಅಂತ ಅವರ ಅರ್ಜಿಯನ್ನು ತಳ್ಳಿ ಹಾಕಿಬಿಡ್ತು. ಗುರುವಾರ ತಳ್ಳಿ ಹಾಕಿಬಿಡ್ತು ಅವರ ಅರ್ಜಿಯನ್ನು. ಮಮತಾ ಬ್ಯಾನರ್ಜಿ ಹುಟ್ಟ ಹಠಮಾರಿ ಸುಪ್ರೀಂ ಕೋರ್ಟಿಗೆ ಬಂದರು. ಅವರು ನೋಡಿ, ಎಲೆಕ್ಷನ್ ಕಮಿಷನ್ ಅವರು ಬರೀ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿಗಳನ್ನು ಇಟ್ಕೊಂಡು ಮತ ಎಣಿಕೆ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ. ನಿನ್ನೆ ರಾತ್ರಿ 2 ನ್ಯಾಯಮೂರ್ತಿಗಳ ದ್ವಿಸದಸ್ಯ ಪೀಠವನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಅನೌನ್ಸ್ ಮಾಡಿದ್ರು. ನ್ಯಾಯಮೂರ್ತಿ PS ನರಸಿಂಹ ಮತ್ತು ನ್ಯಾಯಮೂರ್ತಿ ಜೋಯಮಲ್ಯ ಬಕ್ಷಿ. ಆ ಇಬ್ಬರ ಪೀಠ ಇವತ್ತು ಅರ್ಜಿಯ ವಿಚಾರಣೆ ನಡೆಸಿತು. ಅವರು ಈ ಅರ್ಜಿಗೆ ಯಾವುದೇ ಆದೇಶದ ಅವಶ್ಯಕತೆಯೂ ಇಲ್ಲ ಅಂತ ಹೇಳ್ಬಿಟ್ರು. ಏನು ಪ್ರಾಬ್ಲಮ್ ನಿಮಗೆ? ಎಲೆಕ್ಷನ್ ಕಮಿಷನ್ಗೆ ಸ್ವಾತಂತ್ರ್ಯ ಇದೆ. ತಮಗೆ ಲಭ್ಯವಿರುವ ಸಿಬ್ಬಂದಿಯ ಪೈಕಿ ಯಾವ ಸಿಬ್ಬಂದಿನಾರು ಕರ್ಕೊಂಡು ಅವರು ಎಲೆಕ್ಷನ್ನಿನ ಪ್ರಾಸೆಸ್ಸನ್ನು ಮಾಡಬಹುದು. ಅದರಲ್ಲಿ ಮತ ಎಣಿಕೆ ಕೂಡ ಬಂತು. ಯಾರನ್ನಾರು ಕರ್ಕೊಂಡು ಮಾಡ್ಬೋದಪ್ಪ ಅವರು. ಮತಯಂತ್ರದ ಮತಗಳನ್ನು ಎಣಿಸೋದಕ್ಕೆ ಯಾರು ಕೂತ್ಕೊಂಡಿದ್ದಾರೆ ಅನ್ನೋದು ಎಷ್ಟ್ಯಾಕೆ ಮ್ಯಾಟರ್ ಆಗಬೇಕು? ಎದುರಿಗೆ ನಿಮ್ಮ ಪಕ್ಷದ ಏಜೆಂಟರು ಇರ್ತಾರೆ. ಆ ಮತ ಎಣಿಕೆಯಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ, ಗೋಲುಮಾಲ್ ಆಗ್ತಾ ಇದೆ, ನಿಮ್ಮ ಏಜೆಂಟರು ಆಬ್ಜೆಕ್ಟ್ ಮಾಡಲಿ, ಅದನ್ನು ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದು. ಎಲೆಕ್ಷನ್ ಕಮಿಷನ್ ಅದನ್ನು ಮಾಡುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಮಮತಾ ಬ್ಯಾನರ್ಜಿಯವರ ಅರ್ಜಿಯನ್ನು ತಿರಸ್ಕರಿಸಿತು. ಪ್ರತಿ ಅಧಿಕಾರಿಯ ಮೇಲೂ ಚುನಾವಣಾ ಆಯೋಗದ ನಿಯಂತ್ರಣ ಇರುತ್ತೆ. ಚುನಾವಣಾ ಆಯೋಗಕ್ಕೆ ಅಧಿಕಾರಿಗಳ ಆಯ್ಕೆ ಮಾಡುವ ಅಧಿಕಾರ ಇದೆ. ಕೇಂದ್ರ ಮತ್ತು ರಾಜ್ಯದ ಅಧಿಕಾರಿಗಳನ್ನು ಆಯೋಗ ಆಯ್ಕೆ ಮಾಡಬಹುದು. ಆಯೋಗದ ಅಧಿಕಾರಿಗಳ ಆಯ್ಕೆಯ ಪ್ರಕ್ರಿಯೆಯನ್ನು ತಪ್ಪು ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಅಧಿಕಾರಿಗಳ ಆಯ್ಕೆಯಲ್ಲಿ ಚುನಾವಣಾ ಆಯೋಗದ ಯಾವುದೇ ತಪ್ಪಿಲ್ಲ. ಆಯೋಗ ಅಧಿಕಾರಿ ನಿಯೋಜಿಸಿದರೂ ನಿಮ್ಮ ಏಜೆಂಟಲ್ಲಿ ಇರ್ತಾರಲ್ಲ, ಈ ಅರ್ಜಿಯ ಬಗ್ಗೆ ಯಾವುದೇ ಆದೇಶ ಹೊರಡಿಸಿರುವ ಜರೂರತ್ ಕೂಡ ಇಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಮಮತಾ ಬ್ಯಾನರ್ಜಿಯವರ ಅರ್ಜಿಯನ್ನು ತಿರಸ್ಕರಿಸಿತು. ಚುನಾವಣಾ ಆಯೋಗದ ಪರ ವಕೀಲ DS ನಾಯ್ಡು ವಾದ ಮಂಡನೆ ಮಾಡಿದರು. ಚುನಾವಣಾ ಆಯೋಗ ಸುತ್ತೋಲೆ ಪ್ರಕಾರನೇ ಕೆಲಸ ಮಾಡ್ತಾ ಇದೆ. ಚುನಾವಣಾಧಿಕಾರಿ ತಮ್ಮ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಆಯೋಗದ ಪಟ್ಟಿಯಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ಇರ್ತಾರೆ. ಬರೋಬ್ಬರಿ 45 ದಿನದ ತನಕ CCTV ದೃಶ್ಯಗಳನ್ನು ಸಂರಕ್ಷಿಸಿ ಇಡಲಾಗುತ್ತೆ ಅಂತ. 45 ದಿವಸ ಸಂರಕ್ಷಿಸಿ ಇಡಬೇಕು ಅನ್ನುವ ಬೇಡಿಕೆಯನ್ನು ತೃಣಮೂಲ ಕಾಂಗ್ರೆಸ್ನವರು ತಂದಿದ್ರು. ಎಲೆಕ್ಷನ್ ಕಮಿಷನ್ ಹೇಳ್ತು ಡೋಂಟ್ ವರಿ ಅದನ್ನು ಮಾಡ್ತೀವಿ ಅಂತ. ಕಪಿಲ್ ಸಿಬ್ಬಲ್ ವಾದ ಮಾಡಿದರು ತೃಣಮೂಲ ಕಾಂಗ್ರೆಸ್ ಪರ.
ಚುನಾವಣಾ ಆಯೋಗ ನಿರಂಕುಶ ಅಧಿಕಾರ ನಡೆಸುವಂತಿಲ್ಲ. ಚುನಾವಣಾ ಆಯೋಗ ಅದರ ಸುತ್ತೋಲೆಯನ್ನು ಪಾಲನೆ ಮಾಡ್ತಾ ಇಲ್ಲ. ಸುತ್ತೋಲೆ ಪ್ರಕಾರ ರಾಜ್ಯದ ಅಧಿಕಾರಿಗಳ ನೇಮಕ ಮಾಡಲಿ. ಮತ ಎಣಿಕೆ ಮೇಲ್ವಿಚಾರಕರಾಗಿ ರಾಜ್ಯದ ಅಧಿಕಾರಿಗಳನ್ನು ನೇಮಿಸಲಿ. ಪಶ್ಚಿಮ ಬಂಗಾಳದಲ್ಲಿ ನ್ಯಾಯಸಮ್ಮತ ಮತ ಎಣಿಕೆ ಆಗಬೇಕಾಗಿದೆ. ಜೊತೆಗೆ ಮತ ಎಣಿಕೆಯ CCTV ದೃಶ್ಯಾವಳಿಗಳನ್ನು ಸಂಗ್ರಹಿಸಿಡಬೇಕು ಅಂತ ಕಪಿಲ್ ಸಿಬ್ಬಲ್ ಅವರು ವಾದ ಮಂಡನೆ ಮಾಡಿದರು. ಎಲ್ಲ ವಾದ ಪ್ರತಿವಾದಗಳನ್ನು ಕೇಳಿಸಿಕೊಂಡು ಸುಪ್ರೀಂ ಕೋರ್ಟ್ ಏನು ಜಡ್ಜ್ಮೆಂಟ್ ಕೊಡ್ತು ಅನ್ನೋದನ್ನು ಹೇಳಿದೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಮತದಾನ, ಮತ್ಯಾವ ಮತದಾನ ಅನ್ನಬೇಡಿ, 15 ಬೂತ್ಗಳಲ್ಲಿ ಕೊನೆಯ ಹಂತದ ಮತದಾನ ಏನು ನಡೆದಿತ್ತಲ್ಲ 29ನೇ ತಾರೀಕು, ಗಲಾಟೆ ಆಗಿತ್ತು, ತೊಂದರೆಗಳಾಗಿದ್ವು. ಆ ಕಾರಣಗಳಿಗಾಗಿ ಅಲ್ಲಿ ಜನರಿಗೆ ಮತದಾನ ಮಾಡುವುದಕ್ಕೆ ಆಗಿರಲಿಲ್ಲ. ಉದಾಹರಣೆಗೆ ಆ ಡೈಮಂಡ್ ಹಾರ್ಬರ್ ಅನ್ನುವಂಥ ಲೋಕಸಭಾ ಕ್ಷೇತ್ರದ 1 ವಿಧಾನಸಭಾ ಕ್ಷೇತ್ರದ 2 ಬೂತ್ಗಳಲ್ಲಿ BJP ಮುಂದೆ EVMನಲ್ಲಿ BJPಗೆ ಮತ ಹಾಕುವ ಜಾಗದಲ್ಲಿ ಟೇಪ್ ಅಂಟಿಸ್ಬಿಟ್ಟಿದ್ರು. ಅದು 2 ಸೇರಿದಂತೆ 15 ಬೂತ್ಗಳಿಗೆ ಇವತ್ತು ಮರು ಮತದಾನ ನಡೀತು. ಹಿಂಸೆಯಾಗಿತ್ತು, ಗಲಾಟೆಗಳಾಗಿದ್ವು ಅನ್ನುವ ಕಾರಣಕ್ಕೆ ಮರು ಮತದಾನ, ಮತ್ತೆ ಗಲಾಟೆ ಆದವು. ಅಲ್ಲಿ ಮತ್ತೆ ಗಲಾಟೆ. ಸೌತ್ 24 ಪರಗಣ ಜಿಲ್ಲೆಯ 2 ಕ್ಷೇತ್ರಗಳಲ್ಲಿ, ಮಗ್ರಹತ್ ಪಶ್ಚಿಮ ಕ್ಷೇತ್ರದ 11 ಬೂತ್ಗಳಲ್ಲಿ, ಡೈಮಂಡ್ ಹಾರ್ಬರ್ ಕ್ಷೇತ್ರದ 4 ಬೂತ್ಗಳಲ್ಲಿ, ಒಟ್ಟು 15 ಬೂತ್ಗಳಲ್ಲಿ ಮರು ಮತದಾನ. ಡೈಮಂಡ್ ಹಾರ್ಬರು ಮಮತಾ ಬ್ಯಾನರ್ಜಿಯವರ ತಮ್ಮನ ಮಗ ಪ್ರತಿನಿಧಿಸುವಂಥ ಲೋಕಸಭಾ ಕ್ಷೇತ್ರ. ಅಭಿಷೇಕ್ ಬ್ಯಾನರ್ಜಿ ಕ್ಲೋಸ್ ಫ್ರೆಂಡ್ ಜಹಾಂಗೀರ್ ಅಂತ. ಜಹಾಂಗೀರು ಇಲ್ಲಿ ಕ್ಯಾಂಡಿಡೇಟ್, ತೃಣಮೂಲ ಕಾಂಗ್ರೆಸ್ನ ಕ್ಯಾಂಡಿಡೇಟ್. ಅಲ್ಲೇ BJPಗೆ ಓಟ್ ಹಾಕುವಲ್ಲಿ ಮೇಲೆ ಟೇಪ್ ಅಂಟಿಸಿದ್ದು ಅಂತ. ಇವತ್ತು ಮರು ಮತದಾನದಲ್ಲಿಯೂ ಗಲಾಟೆ. ಫಾಲ್ಟಾ ಅನ್ನುವಲ್ಲಿ ಹಿಂದೂಗಳ ಮನೆಗಳಿಗೆ ಬೆದರಿಕೆ ಹಾಕಿದ್ರಂತೆ. ಅಂದರೆ ಇವರು ಖಚಿತವಾಗಿ ನಮಗೆ ಓಟ್ ಹಾಕೋದಿಲ್ಲ ಅಂತ 100% ಕನ್ಫರ್ಮ್ ಆದ ಮನೆಗಳು. ಹೊರಗೆ ಬಂದು ಓಟ್ ಹಾಕಿರೋ ಬೆಂಕಿ ಹಚ್ತೀವಿ ನಿಮಗೆ ಅಂತ. ಅದೇ ಗಲಾಟೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಒಂದು ವೇಳೆ ತೃಣಮೂಲ ಕಾಂಗ್ರೆಸ್ ಸೋತ್ರೆ ಹುಡುಕಿ ಬೆಂಕಿ ಹಚ್ತೀವಿ ಅಂದ್ರಂತೆ. ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಹಾಶಿಮ್ ನಗರದಲ್ಲಿ ಗಲಾಟೆ ಜೋರಾಯಿತು. ನಮ್ಗೆ ಓಟ್ ಹಾಕೋದಕ್ಕೆ ಬಿಡ್ತಿಲ್ಲ, ಓಟ್ ಹಾಕೋದಕ್ಕೆ ಹೋದರೆ ಹೆದರಿಸ್ತಾ ಇದ್ದಾರೆ ಅಂತ ಕೇಂದ್ರೀಯ ಪಡೆಗಳ ಬಂಧುವಲ್ಲಿ. ಇಸ್ರಾಫಿಲ್ ಚೌಕಿದಾರ್ ಅಂತ ತೃಣಮೂಲ ಕಾಂಗ್ರೆಸ್ನ ಲೋಕಲ್ ಲೀಡರು, ಆತನೇ ಧಮಕಿ ಹಾಕಿದ್ದು ಅಂತ. ಆತನನ್ನು ಬಂಧಿಸುವಂತೆ BJP ಬೆಂಬಲಿಗರು ಪ್ರತಿಭಟಿಸಿದರು. ಸುವೇಂದು ಅಧಿಕಾರಿ ಗಲಾಟೆ ದೃಶ್ಯಗಳನ್ನು ನೋಡಿ. ಪಶ್ಚಿಮ ಬಂಗಾಳದ ಚುನಾವಣಾ ಕಣದಲ್ಲಿ ಭದ್ರತೆಯ ದೃಷ್ಟಿಯಿಂದ ಏನೇನಾಯಿತು ಅನ್ನೋದ್ರ ಬಗ್ಗೆ ಮಾತಾಡಿದ್ದೀವಿ ನಾವು. ಪ್ರತಿ ಸಲ ಲೋಕಲ್ ಪೊಲೀಸ್ ಭದ್ರತೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಿದ್ರು. ಈ ಸಲ ದೊಡ್ಡ ಸಂಖ್ಯೆಯಲ್ಲಿ ಕೇಂದ್ರೀಯ ಮೀಸಲು ಪಡೆಗಳು ಬಂತು, ರಿಸರ್ವ್ಡ್ ಫೋರ್ಸ್ ಬಂತು. 2,40,000 ಯೋಧರು ನಿಂತ್ಕೊಂಡ್ರಲ್ಲಿ. ಚುನಾವಣೆಗಿನ್ನೂ ಮತದಾನಕ್ಕಿನ್ನೂ ಟೈಮ್ ಇರೋವಾಗಲೇ ಹಳ್ಳಿಗೆ ಹೋದ್ರಿ ಈ ಯೋಧರು. ಪಾರದರ್ಶಕವಾಗಿ ಓಟ್ ಹಾಕುವುದು ನಿಮ್ಮ ಅಧಿಕಾರ. ಯಾರಾದರೂ ಬಂದು ನಿಮಗೆ ಓಟ್ ಹಾಕೋದಕ್ಕೆ ಒತ್ತಡ ಹಾಕಿದರೆ, ಧಮಕಿ ಹಾಕಿದರೆ, ಓಟ್ ಹಾಕದೇ ಇರುವಂತೆ ಒತ್ತಡ ಹಾಕಿದ್ರೆ ಬಂದು ನಮಗೆ ಹೇಳಿ, ನಾವು ನೋಡ್ಕೋತೀವಿ ಅಂತ ಲೌಡ್ ಸ್ಪೀಕರ್ ಇಟ್ಕೊಂಡು ಹಳ್ಳಿಲಿ ಓಡಾಡಿದ್ರು. ಅಮಿತ್ ಶಾ ವೇದಿಕೆ ಮೇಲೆ ನಿಂತು ಘೋಷಣೆ ಮಾಡಿದ್ರು. ಸಾಮಾನ್ಯವಾಗಿ ಅಲ್ಲಿ ಏನಾಗುತ್ತೆ, ಪೋಸ್ಟ್ ಪೋಲ್ ವಯಲೆನ್ಸ್ ಭಾಳ ನಟೋರಿಯಸ್ ಅಲ್ಲಿ. ಚುನಾವಣೋತ್ತರ ಹಿಂಸಾಚಾರ. ಗೆದ್ದ ಪಕ್ಷದವರು ಸೋತ ಪಕ್ಷದ ಪರವಾಗಿ ಕೆಲಸ ಮಾಡಿರ್ತಾರಲ್ಲ, ಅವ್ರನ್ನ ಹುಡುಕೊಂಡು ಹೊಡಿತಾರಲ್ಲಿ ಗೆದ್ದ ನಂತರ. ಇಲ್ಲಿ ದೊಡ್ಡ ಸಮಸ್ಯೆ ಆಗಿಬಿಟ್ಟಿತ್ತು BJPಯವ್ರಿಗೆ. ನೀವೇನೋ ಬರ್ತೀರಿ, ಕರಿತೀರಿ, ನಾವು ಪ್ರಚಾರಕ್ಕೆಲ್ಲ ಬರ್ತೀವಿ, ಆಮೇಲೆ ನೀವು ಸೋತು ನೀವು ಹೋಗ್ಬಿಡ್ತೀರಿ ನಿಮ್ಮ ಪಾಡಿಗೆ ನೀವು, ಆಮೇಲೆ ನಾವೇಂಗೆ ಜೀವನ ಮಾಡೋದು ಅಂತ. 2021 ಎಲೆಕ್ಷನ್ನ ಉದಾಹರಣೆ ಇದೆ. 5,000 ಕುಟುಂಬಗಳು ಪಶ್ಚಿಮ ಬಂಗಾಳನ್ನೇ ಬಿಟ್ಟು ಹೋಗ್ಬಿಟ್ಟು, 5,000 ಕುಟುಂಬಗಳು, 61 ಜನ ಸತ್ತು ಹೋದ್ರು ಲಾಸ್ಟ್ ಟೈಮ್ ವೈಲೆನ್ಸ್ನಲ್ಲಿ. ಈ ಸಲ ಅಮಿತ್ ಶಾ ರಿಸಲ್ಟ್ ಬಂದು 2 ತಿಂಗಳ ತನಕ ಈ ಸೋಲ್ಜರ್ಸ್ ಅಲ್ಲೇ ಇರ್ತಾರೆ, ಯೋಧರಲ್ಲೇ ಇರ್ತಾರೆ, ಡೋಂಟ್ ವರಿ ಅಂದರು. ಈ ಕಾರಣಕ್ಕಾಗಿ ಶಾಂತ ಮತದಾನ ನಡೀತು ಅಂತ ಯಾರು ಹೇಳ್ತಾ ಇದ್ದಾರೆ ಗೊತ್ತಾ? ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ, ಅಧೀರ್ ರಂಜನ್ ಚೌಧರಿ ಹೇಳ್ತಾ ಇದ್ದಾರೆ. ಅಧೀರ್ ರಂಜನ್ ಚೌಧರಿ ಲೋಕಸಭೆಯ ಮಾಜಿ ವಿಪಕ್ಷ ನಾಯಕ, ಪಶ್ಚಿಮ ಬಂಗಾಳ ಕಾಂಗ್ರೆಸ್ನ ದೊಡ್ಡ ಲೀಡರು. ಅವರು ಹೇಳ್ತಾ ಇದ್ದಾರೆ,
ಕೇಂದ್ರೀಯ ಪಡೆಗಳ ಬಂದಿದ್ದಕ್ಕಾಗಿ ಪಶ್ಚಿಮ ಬಂಗಾಳದಲ್ಲಿ ಇದ್ದುದರಲ್ಲೇ ಶಾಂತವಾಗಿ ಚುನಾವಣೆಗಳ ನಡೆದವು ಅಂತ. ಅಧೀರ್ ರಂಜನ್ ಚೌಧರಿ ಅವ್ರದ್ದು ಬಹರನ್ಪುರ ಕ್ಷೇತ್ರ. ಆ ಕ್ಷೇತ್ರದ ಒಂದು ಊರಿನ ಒಂದು ಏರಿಯಾದ ಜನ ನಮಗೆ ಓಟ್ ಹಾಕಿಲ್ಲ ಅಂತ ತೃಣಮೂಲ ಕಾಂಗ್ರೆಸ್ನವ್ರಿಗೆ ಅನ್ನಿಸ್ತಾ ಇದೆಯಂತೆ. ಇವ್ರು ಹಾಕಿಲ್ಲ ನಮಗೆ ಓಟು ಅಂತ. ಬೋರ್ವೆಲ್ ಮೂಲಕ ಕುಡಿಯೋ ನೀರು ಹೋಗ್ತಾ ಇದ್ದದ್ದು ಅವರಿಗೆ ಬೋರ್ವೆಲ್ ಬಂದ್ ಮಾಡಿಬಿಟ್ಟಿದ್ದಾರಂತೆ. ನೀವು ಓಟ್ ಹಾಕಿಲ್ಲ ನಮಗೆ ಅಂತ. ಈ ರಣ ಬಿಸಿಲಿನಲ್ಲಿ ಅವ್ರು ಹೆಂಗೆ ಜೀವನ ಮಾಡಬೇಕು ಅಂತ ಅಧೀರ್ ರಂಜನ್ ಚೌಧರಿ ಕೇಳ್ತಾ ಇದ್ದಾರೆ. ಕ್ವಿಕ್ಕಾಗಿ ಕರ್ನಾಟಕ ಪಾಲಿಟಿಕ್ಸ್ದೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆ ನಡೀತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.